ಇವತ್ತಿನ ಬ್ಲಾಗಲ್ಲಿ ನಾನು ಬ್ಯೂಟಿ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದ್ರದ್ದು 2 ಮಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಸೊ ಆ ಮಂತ್ರನ ಜಸ್ಟ್ ಹಾಗೆ ಹೇಳೋದಲ್ಲ, ಸೊ ಅದಕ್ಕೂ ಒಂದು ಮೆಥಡ್ ಇದೆ ಫ್ರೆಂಡ್ಸ್. ಯಾವ ಥರ ಮೆಥಡು ಅಂದರೆ, ವಾಟರ್ ಚಾರ್ಜ್ ಮಾಡಿಬಿಟ್ಟು ಆ ಮಂತ್ರನ ಹೇಳ್ಕೊಂಡು ನಾವು ಯಾವಾಗ ಅದನ್ನು ಈ ವಾಟರ್ನ ನಾವು ಯಾವಾಗ ಕನ್ಸ್ಯೂಮ್ ಮಾಡ್ತೀವೋ, ಸೊ ಮುಖದಲ್ಲಿ ಒಂಥರ ಆಕರ್ಷಣೆ ಬರುತ್ತೆ, ಅಂದರೆ ಅಟ್ರಾಕ್ಷನ್ ಬರುತ್ತೆ. ನೋಡಿದ ತಕ್ಷಣ ಇನ್ನೊಂದು ಸಲ ನೋಡಬೇಕು ಇವ್ರನ್ನ ಅಂತ ತುಂಬಾ ಬ್ಯೂಟಿಫುಲ್ ಆಗಿರುವ ಸ್ಕಿನ್ ನಿಮಗೆ ಬರುತ್ತೆ. ಆಯಿತಾ, ಯಾವುದೇ ಒಂದು ಕ್ರೀಮ್ಸ್ ಹಾಕೋದಿರ್ಬೋದು, ಪಾರ್ಲರ್ಗೆ ಹೋಗ್ಬಿಟ್ಟು ನೀವು ಫೇಶಿಯಲ್ ಮಾಡಿಸೋದು, ಬ್ಲೀಚಿಂಗ್ ಮಾಡಿಸೋದಿರ್ಬೋದು, ಅದೇನು ಬೇಕಾಗೇ ಇಲ್ಲ. ಸೊ ಇದೇನು ಗೊತ್ತಾ, ಇಂಟರ್ನಲಿ ಅಂದರೆ ನೀವು ಹೇಗೆ ವಾಟರ್ನ ಕನ್ಸ್ಯೂಮ್ ಮಾಡ್ತೀರೋ, ಸೊ ಆ ಮಂತ್ರ ಅದರಲ್ಲಿ ಹೋಗಿ ಅದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಆ ಥರ ಒಂದು ಡಿಫ್ರೆಂಟ್ ಆಗಿರುವ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಬ್ಯೂಟಿ ಎನ್ಹ್ಯಾನ್ಸ್ ಮಾಡ್ಕೊಳ್ಳುವಂತಹ ಅಂದರೆ ಮುಖದ ಸೌಂದರ್ಯವನ್ನು ಹೇಗೆ ವೃದ್ಧಿಸ್ಬೋದು ಅನ್ನೋದ್ರದ್ದು ಟಿಪ್ಸ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಬ್ಯೂಟಿ ಅಂದ ತಕ್ಷಣವೇ ಏನೋ ಒಂಥರ ಖುಷಿ ಆಗುತ್ತಲ್ಲ, ಅಂದರೆ ಸೊ ಯಾರೇ ಆಗಿರ್ಬೋದು, ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಸೊ ಎಲ್ಲರಿಗೂ ಇವಾಗಿನ ಟ್ರೆಂಡಿಂಗ್ ಏನು ನಡೀತಾ ಇರೋದು ಅಂದರೆ, ಎಲ್ಲರೂ ಹೋಗ್ಬಿಟ್ಟು ಚೆನ್ನಾಗಿ ಮುಖ ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಫೇಶಿಯಲ್ ಮಾಡಿಸೋದಾಗಿರ್ಬೋದು, ಒಳ್ಳೊಳ್ಳೆ ಕಾಸ್ಟ್ಲಿ ಕ್ರೀಮ್ಸ್ನ ಅಪ್ಲೈ ಮಾಡೋದಿರ್ಬೋದು. ಸೊ ನಿಮಗೆ ಗೊತ್ತಾ, ಹಿಂದಿನ ಕಾಲದಲ್ಲೆಲ್ಲ ರಾಜರು ವಂಶದವರು ಅವರೆಲ್ಲ ಯಾವ ಥರ ಯೂಸ್ ಮಾಡ್ತಿದ್ರು ಅಂತ ಅಲ್ವಾ. ಸೊ ಬರೀ ನಮಗೆ ಹೊರಗಡೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡೇ ಮಾಡ್ಬೋದಾ, ಅಥವಾ ಇನ್ನರ್ ನಾವು ಏನೊಂದು ಮಂತ್ರನ ಚಾಂಟ್ ಮಾಡಿ ಅದರಿಂದನೂ ನಮ್ಮ ಒಂದು ಬ್ಯೂಟಿನ ಎನ್ಹಾನ್ಸ್ ಮಾಡ್ಕೋಬೋದಾ ಅಂತ. ಸೊ ಅದ್ರ ಬಗ್ಗೆ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ ಫ್ರೆಂಡ್ಸ್. ಸೊ ನೀವು ಏನು ಮಾಡಬೇಕು ಅಂದರೆ, ಸೊ ಇದಕ್ಕೆ ಒಂದು ಬೇಸಿಕ್ ಇದನ್ನು ಹೇಳ್ಕೊಡ್ತೀನಿ. ಸೊ ಏನೊಂದು ನಾವು ಒಂದು ಹನಿ ಬೇಕಾಗುತ್ತೆ, ಮತ್ತು ರೋಸ್ ಪೆಟಲ್ಸ್ ಬೇಕಾಗುತ್ತೆ, ಮತ್ತು ಮೊಸರು ಬೇಕಾಗುತ್ತೆ. ಸೊ ಅದನ್ನು ನಾನು ತೊಗೊಂಬಂದು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ವೆಯ್ಟ್ ಮಾಡಿ. ಸೊ ಫಸ್ಟ್ನೇ ಇಂಗ್ರೀಡಿಯೆಂಟ್ ಏನು ತೊಗೋತಾ ಇದ್ದೀನಿ ಅಂದರೆ ಕರ್ಡ್, ಆಯಿತಾ. ಮೊಸರು ಬೇಕಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಜೇನುತುಪ್ಪ ಒಂದು ಸ್ವಲ್ಪ ಬೇಕಾಗುತ್ತೆ. ನೋಡಿ, 1/4 ಚಮಚ, ಈ ಥರ ಒಂದು ಸ್ಪೂನಲ್ಲಿ 1/4 ಸ್ಪೂನ್ ಅಷ್ಟು ನಾವು ಜೇನುತುಪ್ಪ ಅಂದರೆ ಹನಿನ ತೊಗೋಬೇಕಾಗುತ್ತೆ. ಮತ್ತು ರೋಸ್ದು ದಳಗಳು ಬೇಕು, ಗುಲಾಬಿ ದಳಗಳು, ಆಯಿತಾ. ಅದನ್ನು ನೀವು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅಥವಾ ನೆರಳಲ್ಲಿ ಒಣಗಿಸ್ಬಿಟ್ಟು ಅದು ಡ್ರೈ ಮಾಡಿ ಇಟ್ಕೊಂಡಿರಿ. ಸೊ ಅದನ್ನು ಇದ್ರೊಳಗಡೆ ಹಾಕೋತಾ ಇದ್ದೀನಿ. ಈ ಒಂದು ಜೇನುತುಪ್ಪ ಅದು ಇದೆಯಲ್ಲ, ಇದಕ್ಕೆ ಹಾಕ್ಕೊಂಡು 1 ಸ್ಪೂನಷ್ಟು ನಾನು, 1 ಸ್ಪೂನ್ ಅಲ್ಲ, ಅರ್ಧ ಸ್ಪೂನಷ್ಟು ನಾನು ಕರ್ಡ್ ಹಾಕೋತಾ ಇದ್ದೀನಿ, ಮೊಸರನ್ನ, ಆಯಿತಾ. ಸೊ 3 ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ನೆನೆಯೋಕ್ಕೆ ಬಿಡಬೇಕಾಗುತ್ತೆ, ಯಾಕಂದರೆ ರೋಸ್ದು ಪೆಟಲ್ಸ್ ಇರುತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಸಾಫ್ಟಾಗಿ ಬರಬೇಕಾಗುತ್ತೆ. ಸೊ ಅದನ್ನು ನೆನೆಯೋಕ್ಕೆ ಬಿಡಬೇಕು. ಸೊ ಅದಕ್ಕೆ ಒಂದು ಮಂತ್ರನ ಚಾಂಟ್ ಮಾಡ್ಕೋಬೇಕು ಫಸ್ಟು. ಸೊ ಇದನ್ನು ಮಾಡಿದ್ರಿ ಅಲ್ವಾ, ಇದಾದಮೇಲೆ ಮಂತ್ರನ ಚಾಂಟ್ ಮಾಡಿ ಅದನ್ನು ಮುಖಕ್ಕೆ ಅಪ್ಲೈ ಮಾಡಬೇಕು. ಇನ್ನೊಂದು ಮೆಥಡಲ್ಲಿ ನಾನು ಇಂಟೇಕ್ ಮಾಡೋ ಮೆಥಡು ಹೇಳ್ಕೊಡ್ತೀನಿ, ಅಂದರೆ ನೀರ್ದು ವಾಟರ್ ಚಾರ್ಜ್ ಮಾಡಿ ಹೇಗೆ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಕೋಬೋದು ಅನ್ನೋದ್ರದ್ದು ತೋರಿಸ್ತೀನಿ. ಫಸ್ಟ್ನೇ ಮೆಥಡು ಇದಾಗಿರುತ್ತೆ, ಯಾಕೆಂದರೆ ಇದು ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ, ಆಯಿತಾ. ಹೊರಗಡೆಯಿಂದನೂ ನೀವು ಅಪ್ಲಿಕೇಶನ್ ಮಾಡಿದ್ರಿ, ಪ್ಲಸ್ ನಿಮ್ಮದು ಇನ್ನರು ಅಂದರೆ ಯಾವೊಂದು ಮಂತ್ರನ ಇದ್ರೊಳಗಡೆ ಸೇರಿಸಿದ್ದೀರಾ ಅದ್ರದ್ದು ವರ್ಕ್ ಆಗುತ್ತೆ, ಆಯಿತಾ. ಸೊ ಆ ಥರ ಒಂದು ಇದಾಗಿರುತ್ತೆ ಇದು ಮೆಥಡು, ಆಯಿತಾ. ಸೊ ಬನ್ನಿ ಹೇಳ್ತೀನಿ. ಸೊ ಹೇಳಲಾ. ಸೊ ಯಾವ ಥರ ಮಂತ್ರ ಅಂದರೆ, ಓಂ ವಶಮುಖಿ ರಾಜಮುಖಿ ಸ್ವಾಹ ಅಂತ. ಈ ಮಂತ್ರ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಬೇಕಾದ್ರೆ ಅದನ್ನು ಟೈಪ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ, ಆಯಿತಾ. ಸೊ ಆ ಥರ ಈ ಥರ ಹಿಂಗೆ ಇಟ್ಕೊಳ್ಳಿ ಫಸ್ಟು. ಓಂ ವಶಮುಖಿ ರಾಜಮುಖಿ ಸ್ವಾಹ ಅಂತ. ಓಂ ವಶಮುಖಿ ರಾಜಮುಖಿ ಸ್ವಾಹ. ಇದು ಯಾವ ಥರ ಅಂದರೆ ಬ್ಯೂಟಿ ದೇವತೆದು, ಆಯಿತಾ. ಸೊ ಸೌಂದರ್ಯ ದೇವರದು ಮಂತ್ರ ಆಗಿರುತ್ತೆ. ಸೊ ಇದನ್ನು ಚಾಂಟ್ ಮಾಡಿ ಯಾವಾಗ ನೀವು ಅಪ್ಲಿಕೇಶನ್ ಮಾಡ್ತೀರೋ ಅಂದರೆ ಮುಖಕ್ಕೆ ಹಚ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿ. ಸೊ ಇದು ನ್ಯಾಚುರಲ್ ಆಗಿ ನಿಮ್ಮದು ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ, ಅಂದರೆ ಬೆಳ್ಳಗಾಗ್ತೀರಾ. ಪ್ಲಸ್ ನಿಮ್ಮದು ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಎಲ್ಲರಿಗೂ ಆಸೆ ಪಡ್ತೀರಲ್ಲ, ಕೆಲವರು ಬೆಳ್ಳಗಿದ್ರು ನೋಡೋದಕ್ಕೆ ಲುಕ್ ಆಗಿ ಕಾಣಿಸಿಲ್ಲ ಅಂದರೆ ಏನೋ ಒಂಥರ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಸೊ ಎಲ್ಲ ಏಜ್ ಗ್ರೂಪ್ ಅವರು ಮಾಡ್ಕೋಬೋದು, ಈವನ್ ಹುಡುಗರು ಮಾಡ್ಬೋದು, ಹುಡುಗಿರು ಮಾಡ್ಬೋದು, ಮಕ್ಳಿಗೂ ಮಾಡ್ಬೋದು. ನೀವು ಅವ್ರದ್ದು ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ ಆ ಥರ, ಆಯಿತಾ. ಸೊ ಈ ಒಂದು ಟ್ರಿಕ್ನ ಯೂಸ್ ಮಾಡಿ. ಸೊ ಏನು ಅಂದರೆ ಓಂ ವಶಮುಖಿ ರಾಜಮುಖಿ ಸ್ವಾಹ ಅಂತ, ಆಯಿತಾ. ಸೊ ಇದನ್ನು ಒಂದು 21 ಟೈಮ್ಸ್ ಹೇಳ್ಕೊಂಡು, ಸೊ ಇದನ್ನು ಏನು ನಾವು ಮಿಕ್ಸ್ ಮಾಡಿರ್ತೀವೋ, ಇದೊಂದು ಗುಲಾಬಿ ದಳ ಇರುತ್ತಲ್ಲ, ಸೊ ಗುಲಾಬಿ ದಳ ಇದನ್ನೆಲ್ಲ ಇದು ಮಾಡಿ ಫೇಸ್ಗೆ ಹಿಂಗೆ ಅಪ್ಲಿಕೇಶನ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ನೀವು ನೀರಿನಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ ಮುಖನ, ಆಯಿತಾ. ಸೊ ಇದು ಡೈಲಿ ಮಾಡ್ಕೊಳ್ಳಿ. ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಇದೊಂದು ಪ್ರೊಸೀಜರ್ ಥರನೇ ಇಟ್ಕೊಳ್ಳಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಇದನ್ನು ಮಾಡಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಗ್ಯಾಪ್. ಆಮೇಲೆ ನೀವು ಸ್ನಾನ ಮಾಡೋಕ್ಕೆ ಹೋದಾಗ ನಿಮ್ಮದು ರೆಗ್ಯುಲರ್ ಏನೋ ಒಂದು ಫೇಸ್ ವಾಶ್ ಯೂಸ್ ಮಾಡ್ತಿದ್ರು ಅದನ್ನು ಮಾಡಿ. ಬಟ್ ಮೊದಲನೇ ರಿಚುವಲ್ ಈ ಥರ ಮಾಡಿ, ಆಯಿತಾ. ಫೇಸ್ ಗ್ಲೋ ಬರೋದಕ್ಕೆ ಹೇಳ್ಕೊಡ್ತಾ ಇರೋದು, ಮುಖ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತೀರ.
ಅಂದರೆ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ, ನೋಡೋದಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ, ಯಾಕೆಂದರೆ ಆ ಮಂತ್ರದಲ್ಲಿ ಆ ಥರ ಪವರ್ ಇರುತ್ತೆ. ಸೊ ಇವಾಗ ಬನ್ನಿ ನಾನು ವಾಟರ್ ಚಾರ್ಜ್ ಮಾಡಿಕೊಂಡು ಹೇಗೆ ನಮ್ಮ ಸ್ಕಿನ್ನ ಗ್ಲೋ ಬರ್ಸ್ಕೋಬೋದು ಅನ್ನೋದ್ರದ್ದು ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಬಾಡಿನಲ್ಲಿ 7 ಚಕ್ರಾಸ್ ಇರುತ್ತೆ ಆಯಿತಾ. ಸೊ 7 ಚಕ್ರಾಸಲ್ಲಿ ಫಸ್ಟ್ ಚಕ್ರ ಯಾವ್ದು ಬರುತ್ತೆ ಅಂದರೆ ರೂಟ್ ಚಕ್ರ, ಮೂಲಾಧಾರ ಚಕ್ರ ಅಂತ ಬರುತ್ತಲ್ಲ. ಸೊ ಮೂಲಾಧಾರ ಚಕ್ರ ನಮ್ಮದು ಬ್ಲಾಕೇಜಸ್ ಜಾಸ್ತಿ ಇದ್ದಾಗ, ಮನಿ ಇಶ್ಯೂಸ್ ಆಗಿರ್ಬೋದು, ಅಂದರೆ ದುಡ್ಡು ಕಾಸ್ತು ತುಂಬ ಪ್ರಾಬ್ಲಮ್ ಆಗಿರೋದಿರ್ಬೋದು, ರಿಲೇಷನ್ಶಿಪ್ದು ತುಂಬ ಜನಕ್ಕೆ ಇವಾಗ ಸಫರ್ ಮಾಡ್ತಾ ಇರ್ತಾರಲ್ಲ, ರಿಲೇಷನ್ಶಿಪ್ದು ಪ್ರಾಬ್ಲಮ್ ಆಗೋದಿರ್ಬೋದು, ಮತ್ತು ಇದು ಮೈಕೈ ನೋವು, ಮೊಣಕಾಲು ನೋವು, ಆ ಥರದ್ದೆಲ್ಲ ಪೇನ್ಗಳು ಆಯಿತಾ. ಸೊ ಕಾಯಿಲೆಗಳಿಗೆ ಸಂಬಂಧಪಟ್ಟಿದ್ದು. ಸೊ ಏನು ಗೊತ್ತಾ, ಅದೊಂಥರ ಫೌಂಡೇಶನ್ ಇದ್ದಂಗೆ. ಹೇಗೆ ನಾವು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಹಾಕ್ಬಿಟ್ಟೆ ಮನೆ ಕಟ್ಟೋದಲ್ವಾ, ಸೊ ಪಿಲ್ಲರ್ ಇದ್ದಂಗೆ. ಸೊ ಅದು ಇದ್ರೇ ನಮ್ಮದು ಮೇಲ್ಭಾಗ ಗಟ್ಟಿಯಾಗಿರೋದಕ್ಕೆ ಸಾಧ್ಯ. ಅಂದರೆ ಒಂದು ಕೆಳಗಡೆ ರೂಟ್ ಚಕ್ರ ಏನಿರುತ್ತೋ ಅದನ್ನು ಹೀಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಯಾಕೆ ಈ ಬ್ಯೂಟಿ ಇದ್ರ ಮಧ್ಯದಲ್ಲಿ ಇದನ್ನು ಸೇರಿಸ್ತಾ ಇದ್ದೀನಿ ಅಂದರೆ, ಬ್ಯೂಟಿಗೂ ಮತ್ತು ಮೂಲಾಧಾರಕ್ಕೆ ಸಂಬಂಧಪಟ್ಟಿದೆ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಆಯಿತಾ. ಸೊ ಇದನ್ನು ನೀವು ಫಸ್ಟು ಹೀಲ್ ಮಾಡ್ಕೋಬೇಕಾಗತ್ತೆ. ಹಿಂಗೆ ಹೀಲ್ ಮಾಡ್ಕೋಬೇಕು ಅಂದರೆ, ಹೇಗೆ ಸರಿ ಮಾಡ್ಕೋಬೇಕು ಅಂದರೆ, ಆವಾಗಲೇ ನಿಮ್ಮದು ಮೂಡ್ ಸ್ವಿಂಗ್ಸ್ ಆಗೋದು ಅದೆಲ್ಲ ಕರೆಕ್ಟಾಗಿರೋದು, ಮತ್ತು ಜಾಸ್ತಿ ನೀವು ಸ್ಟ್ರೆಸ್ಸಲ್ಲಿ ಇರಲ್ಲ. ಸ್ಟ್ರೆಸ್ ಇಲ್ಲ ಅಂದ್ರೆ ಮುಖದಲ್ಲಿ ನೋಡೋದಕ್ಕೆ ಕಳೆ ಇರುತ್ತೆ ಆಯಿತಾ, ಅಂದರೆ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ, ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಸೊ ಏನು ಮಾಡಿ ಅಂದರೆ, ಒಂದು ಕಪ್ ಶೇಪಲ್ಲಿ ಹಿಂಗೆ ಇಟ್ಕೊಳ್ಳಿ. ಸೊ ಕಪ್ ಶೇಪಲ್ಲಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ, ಫಸ್ಟು ಕೈನ ಎರಡನ್ನ ರಬ್ ಮಾಡ್ಕೋಬೇಕಾಗತ್ತೆ ಆಯಿತಾ. ಚೆನ್ನಾಗಿ ರಬ್ ಮಾಡ್ಕೊಳ್ಳಿ, ಯಾಕೆಂದರೆ ನಮ್ಮದು ಒಂದು ಎನರ್ಜಿ ಕೈನಲ್ಲಿ ಬರುತ್ತೆ. ಈ ಥರ ರಬ್ ಮಾಡ್ಕೊಳ್ಬೇಕಾದ್ರೆ ಒಂದು ರೇಖಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಬ್ಯೂಟಿ ಎನ್ಹ್ಯಾನ್ಸ್ ಮಾಡ್ಕೋಬೋದು ಗೊತ್ತಾ ನಿಮಗೆ, ರೇಖಿ ಮೆಥಡಲ್ಲೇ ಬ್ಯೂಟಿನ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡ್ಕೋಬೋದು. ಸೊ ಏನು ಮಾಡಿ ಅಂದರೆ, ಚೆನ್ನಾಗಿ ಕೈ ರಬ್ ಮಾಡಿಬಿಟ್ಟು, ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂತ ಅನ್ಬೋದು, ಹೇ ಡಿವೈನ್ ಶಕ್ತಿ ಅಂತಲೂ ಹೇಳ್ಬೋದು, ಹೇ ದಿವ್ಯ ಶಕ್ತಿ ಅಂತಲೂ ಹೇಳ್ಬೋದು, ಹೇ ಡಿವೈನ್ ಎನರ್ಜಿ ಅಂತಲೂ ಹೇಳ್ಬೋದು ನೀವು. ಹೇ ಡಿವೈನ್ ಎನರ್ಜಿ ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟು ನೀವೇನು ಮಾಡಿ ಅಂದರೆ, ನಿಮ್ಮ ಒಂದು ಇಂಟೆನ್ಷನ್ನ ಇದರಲ್ಲಿ ಹೇಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಇವಾಗ ಮುಖ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ತುಂಬ ಪಿಗ್ಮೆಂಟೇಷನ್ ಆಗಿದೆ, ಅಥವಾ ಥೈರಾಯ್ಡ್ ಇಶ್ಯೂಸ್ ಇದೆ ನಿಮಗೆ. ಸೊ ಅದೆಲ್ಲ ನಂದು ಕ್ಲಿಯರ್ ಆಗ್ತಾ ಇದೆ ಅಂತಲೇ ಹೇಳ್ಕೋಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೋಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ. ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ನನ್ನ ಕೂದಲು ತುಂಬ ಶೈನಿಂಗ್ ಆಗಿದೆ, ನನ್ನದು ಮುಖ ತುಂಬ ಗ್ಲೋ ಬರ್ತಾ ಇದೆ, ದಿನೇ ದಿನೇ ತುಂಬಾ ಬ್ಯೂಟಿಫುಲ್ ಆಗಿದ್ದೀನಿ ನಾನು. ಇನ್ ಕೇಸ್ ನೀವೇನಾರ ಬೆಳ್ಳಗಾಗಬೇಕು ಅಂತ ಆಸೆ ಇದ್ದರೆ ನೀವು ಹೆಂಗೆ ಹೇಳ್ಕೊಳ್ಳಿ, ನಾನು ತುಂಬ ಬೆಳ್ಳಗಾಗ್ತಾ ಇದ್ದೀನಿ ಅಂತ ಆಯಿತಾ, ಬೆಳ್ಳಗಿದ್ದೀನಿ ಆ ಥರನೂ ಹೇಳ್ಕೊಬೋದು. ಸೊ ಅದು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಈ ಥರ ಮಾಡಿದ್ರೆ, ಸೊ ಇವಾಗ ಕಪ್ ಶೇಪಲ್ಲಿ ಇಟ್ಕೊಂಡು ಮೂಲಾಧಾರ ಚಕ್ರ ಹತ್ರ ಇಟ್ಕೋಬೇಕು. ಮೂಲಾಧಾರ ಚಕ್ರ ಎಲ್ಲಿರುತ್ತೆ, 2 ಕಾಲ್ದು ಮಧ್ಯಭಾಗದಲ್ಲಿ, ನಾವು ಹಿಂಗೆ ಕೂತಾಗ 2 ಕಾಲು ಮಧ್ಯಭಾಗದಲ್ಲಿ ಇರುತ್ತೆ ಆಯಿತಾ. ನಮ್ಮ ಸೊಂಟ ಭಾಗ ಕೆಳಗಡೆ ಬರುತ್ತೆ, 2 ಕಾಲು ಹಿಂಗೆ ಸೇರಿಸ್ತೀವಲ್ಲ, 2 ಮಧ್ಯಭಾಗದಲ್ಲಿರುತ್ತೆ. ಸೊ ಅಲ್ಲಿ ನಾವು ಹೀಲ್ ಮಾಡ್ಕೋಬೇಕಾಗತ್ತೆ. ಜಸ್ಟ್ ನೋಡಿ, ನಾನು ಮಾತಾಡ್ಕೊಂಡೇ ಮಾಡ್ತಾ ಇದ್ದೀನಿ, ಜಸ್ಟ್ ಅಲ್ಲಿ ಟಚ್ ಮಾಡಬೇಕಾಗತ್ತೆ ಆಯಿತಾ. ಸೊ ಆ ಥರ ಮಾಡಬೇಕು. ಮತ್ತು ನಮ್ಮದು ಬ್ಯಾಕ್ ಬೋನ್ ಇರುತ್ತಲ್ಲ ಫ್ರೆಂಡ್ಸ್, ಈ ಥರ ಬೋನ್ದು ಎಡ್ಜಸ್ ಅಂದ್ಕೊಳ್ಳಿ, ಇಲ್ಲಿ ಈ ಸೊಂಟ ಭಾಗ ಇರುತ್ತಲ್ಲ, ಮಧ್ಯಭಾಗದಲ್ಲಿ ಕೆಳಗಡೆ ಒಂದು ಬೋನ್ ಸಿಗುತ್ತೆ ನಿಮಗೆ. ಸೊ ಅಲ್ಲೂ ಕೂಡ ಈ ಥರ ಹೀಲ್ ಮಾಡ್ಕೋಬೇಕು. ನೋಡಿ ನಾನು ಹೆಂಗೆ ಮಾಡ್ತಾ ಇದ್ದೀನ, ಹಿಂದೆ ಹಿಂಗೆ ಇಟ್ಕೋಬೇಕಾಗತ್ತೆ ನೀವು ಆಯಿತಾ. ಸೊ ಈ ಥರ ಒಂದು ಮಾಡ್ಕೋಬೇಕಾಗತ್ತೆ, ಜಸ್ಟ್ ಅದನ್ನು ಟಚ್ ಮಾಡಬೇಕಾಗತ್ತೆ ಅಷ್ಟೇ ಆಯಿತಾ. ಸೊ ಇದು ಹೀಲಿಂಗ್ ಮೆಥಡ್ ಆಗಿರುತ್ತೆ. ಯಾವುದರಲ್ಲಿ ಅಂದರೆ, ರೇಖಿ ಮೆಥಡಲ್ಲಿ ಬರೋದು ಇದು ಆಯಿತಾ. ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟೆ ನೀವು ಇದರಲ್ಲಿ ಇಡಬೇಕಾಗುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ಸೊ ರೂಟ್ ಚಕ್ರನ ನಾವು ಫಸ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡಾಗ ಏನು ಅಂದರೆ, ಮನಿದು ಬ್ಲಾಕೇಜಸ್ ಆಗೋದಿರ್ಬೋದು, ಮತ್ತು ಸಕ್ಸಸ್ ಸಿಗೋದಾಗಿರ್ಬೋದು, ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಬ್ಯೂಟಿ ಇದು ಆಗಿರ್ಬೋದು, ಕೂದಲು ಉದ್ರೋದು ತುಂಬ ಯಾವುದರಿಂದ ಆಗುತ್ತೆ ಹೇಳಿ, ಸ್ಟ್ರೆಸ್ಸಿಂದನೇ ಅದೆಲ್ಲ ಆಗೋದಲ್ವಾ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ತಾ ಬರುತ್ತೆ. ಸೊ ಯಾವಾಗ ನೀವು ಜಸ್ಟ್ ಈ ಥರ ರಬ್ ಮಾಡಿ, ಅಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ನಾನು ಹೇಳಿದ್ನಲ್ಲ 2 ಕಾಲು ಮಧ್ಯಭಾಗದಲ್ಲಿ ಇಟ್ಕೋಬೇಕು. ಮತ್ತು ಹಿಂದೆ ಬೋನು ನಿಮ್ಮದು ಮಧ್ಯಭಾಗದಲ್ಲಿ ಒಂದು ಮೂಳೆ ಬರುತ್ತೆ ನೋಡಿ, ಬೆನ್ಮೂಳೆ. ಸೊ ಅದು ಹೆಂಡ್ ಅಂದರೆ ಅಲ್ಲಿ ಕೆಳಗಡೆ ಇಲ್ಲಿ ಇಟ್ಕೊಂಡು ಅದನ್ನು ಹೀಲ್ ಮಾಡಬೇಕು. ಜಸ್ಟ್ ಒಂದು 5 ನಿಮಿಷ ಮಾಡ್ಕೊಳ್ಳಿ. ಜಸ್ಟ್ ನಾನು ಇವಾಗ ಹಿಂಗೆ ಇಟ್ಕೊಂಡಿದ್ದೀನಲ್ಲ, ಜಸ್ಟ್ ಅದೇ ಥರ ಮಾಡ್ಕೊಳ್ಳಿ ಆಯಿತಾ. ಸೊ ನೀವು ಹೆಂಗೆ ಮಾಡ್ಕೋಬೇಕು ಅಂದರೆ, ಬ್ಯೂಟಿ ರಿಲೇಟೆಡ್ ನೀವೇನಾರು ಕೇಳ್ಕೊತಾ ಇದ್ರೆ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬರ್ತಾ ಇದೆ, ದಿನೇ ಬ್ಯೂಟಿಫುಲ್ ಆಗ್ತಾ ಇದ್ದೀನಿ ನಾನು, ಆ ಥರ ಅಂದ್ಕೊಳ್ಳಿ. ಕೂದಲು ಚೆನ್ನಾಗಿ ನಿಮ್ಗೆ ಅಕಸ್ಮಾತ್ ತುಂಬ ಉದುರೋಗ್ತಾ ಇದ್ದರೆ ನಿಮ್ಮ ಕೂದಲು, ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ನನ್ನ ಕೂದಲು ತುಂಬ ಬೌನ್ಸಿ ಆಗಿದೆ, ನನ್ನ ಕೂದಲು ತುಂಬ ಉದ್ದ ಆಗ್ತಾ ಇದೆ, ಮತ್ತು ನನ್ನದು ಕೂದಲು ತುಂಬ ಉದ್ದ ಇದೆ, ಮತ್ತು ತುಂಬ ಬೌನ್ಸಿ ಆಗಿದೆ, ಮತ್ತು ಶೈನಿಂಗ್ ಆಗಿದೆ ನನ್ನ ಕೂದಲು ಅಂತ ಆ ಥರ ಹೇಳ್ಕೊಬೋದು.
ಈವನ್ ನೀವು ಮನಿದು ಪ್ರಾಬ್ಲಮ್ ಏನಾರ ಇದ್ದರೆ, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ ಅಂತ, ಮನಿ ಲವ್ಸ್ ಮೀ, ಐ ಲವ್ ಮನಿ, ಮನಿ ಲವ್ಸ್ ಮೀ ಅಂತ ಎರಡೇ ಅಫರ್ಮೇಷನ್ಸ್ನ ಹಾಕೊಳ್ಳಿ. ಅದರಿಂದ ಮನಿನ ಅಟ್ರ್ಯಾಕ್ಟ್ ಮಾಡ್ಕೊತೀರ. ಸೊ ಆ ಥರ ಆಯಿತಾ. ಐ ಲವ್ ಮನಿ, ಮನಿ ಲವ್ಸ್ ಮೀ, ಆ ಥರ ಒಂದು ಎರಡು ಅಫರ್ಮೇಷನ್ಸ್ನ ಇಲ್ಲಿ ಏನು ನಾನು ತೋರಿಸ್ತಾ ಇದ್ದೀನೋ ಆ ಥರ ಇಟ್ಕೊಂಡು ನೀವು ಹೇಳ್ಕೊಬೇಕಾಗತ್ತೆ. ಅದೇನು ಗೊತ್ತಾ, ಹೀಲ್ ಮಾಡ್ಕೊತಾ ಹೋಗುತ್ತೆ. ಯಾವಾಗ ನಾವು ಕೈಯಲ್ಲಿ ಪವರ್ ಇರುತ್ತೆ, ಎನರ್ಜಿ ಇರುತ್ತೆ ಆಯಿತಾ, ಯಾವಾಗ ನಾವು ಇದರಲ್ಲಿ ಒಂದು ಶಕ್ತಿನ ಇದು ಮಾಡಿ ಅಲ್ಲಿ ಟಚ್ ಮಾಡ್ತೀವೋ ಅದು ಹೀಲ್ ಆಗ್ತಾ ಬರುತ್ತೆ. ಇದು ರೇಖಿ ಮೆಥಡಲ್ಲಿ ಹಾಗೇನೆ ಅವ್ರು ಮಾಡೋದು. ಫಸ್ಟ್ ಈ ಥರ ಮಾಡಿಸ್ಬಿಟ್ಟು ಅಲ್ಲಿ ಆ ಜಾಗದಲ್ಲಿ ಹಿಂಗೆ ಇಡಿಸ್ತಾರೆ ಆಯಿತಾ. ಸೊ ಅದನ್ನು ನಾನು ನಿಮಗೆ ಮನೆಯಲ್ಲೇ ಹೇಳ್ಕೊಟ್ಟಿದ್ದೀನಿ, ಆರಾಮಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಸೊ ಆಯಿತಾ ಫ್ರೆಂಡ್ಸ್. ಸೊ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಇದು ಮಾಡ್ಕೊಳ್ಳಿ. ಮತ್ತು ಇವಾಗ ಬನ್ನಿ ವಾಟರ್ ಚಾರ್ಜಿಂಗ್ದು ಹೇಳ್ಕೊಡ್ತೀನಿ. ಸೊ ವಾಟರ್ ಚಾರ್ಜಿಂಗಲ್ಲಿ ಏನು ಮಾಡಬೇಕು ಅಂದರೆ, ನಾನು ಹೇಳಿದ್ನಲ್ಲ, ನಮ್ಮ ಒಂದು ಬಾಡಿನಲ್ಲಿ 70% ಜಲತತ್ವದಿಂದ ಕೂಡಿದೆ ಆಯಿತಾ. ಸೊ ವಾಟರ್ ಎಲಿಮೆಂಟಿಂದನೇ ನಮ್ಮ ಒಂದು ಬಾಡಿನಲ್ಲಿರೋದು. ಸೊ ಜಲತತ್ವದು ಬ್ಯೂಟಿ ಎನ್ಹ್ಯಾನ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆಯಿತಾ. ನಿಮ್ಮದು ಒಂದು ಸ್ಕಿನ್ ಚೆನ್ನಾಗಿ ಗ್ಲೋ ಬರೋದಾಗಿರ್ಬೋದು, ಅದೆಲ್ಲ ನಮ್ಮದು ನೀರ್ದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದ್ದರೆ, ನಾನು ಅದಕ್ಕೆ ತಾನೇ ಹೇಳಿದ್ದು ನಾವು ಮನಸ್ಕಾರಕ ಚಂದ್ರ ಅಂತ. ಸೊ ನಾನು ಹೇಳಿದ್ನಲ್ಲ, ಒಂದು ಗ್ಲಾಸಲ್ಲಿ ನೀವು ನೀರು ತಗೊಂಡು ಯಾವತ್ತೂ ಅರ್ಧಂಬರ್ಧ ಕುಡಿದು ವೇಸ್ಟ್ ಮಾಡ್ಕೊಳ್ಳೇಬಾರ್ದು. ಯಾಕೆ ಅಂದರೆ ನೀವು ಎಷ್ಟು ವೇಸ್ಟ್ ಮಾಡ್ತೀರೋ ನಿಮ್ಮದು ಭಾವನೆಗಳು ಅಂತಾರೆ ನೋಡಿ, ನಿಮ್ಮ ಒಂದು ಚಂದ್ರನ ನೀವು ಡೌನ್ ಮಾಡ್ಕೋತೀರ. ಚಂದ್ರ ಯಾವುದ್ರಲ್ಲಿರುತ್ತೆ, ಎಮೋಷನ್ಸಲ್ಲಿ ಆಯಿತಾ. ಸೊ ಅದೆಲ್ಲ ನಮ್ಮದು ಸ್ಟ್ರೆಸ್ಸು ಇದಕ್ಕೆ ಸಂಬಂಧಪಡುತ್ತೆ, ವಾಟರ್ ಎಲಿಮೆಂಟಲ್ಲಿ ನಾನು ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ನೀವು ಯಾವುದೇ ಒಂದು ನೀರು ಕುಡಿಬೇಕಾದ್ರೂ ಫುಲ್ ಖಾಲಿ ಮಾಡಿರಿ ಆಯಿತಾ. ಅರ್ಧಂಬರ್ಧ ಕುಡಿದು ಬಿಟ್ಬಿಡೋದು ಆ ಥರ ಮಾಡೋಕ್ಕೆ ಹೋಗಬಾರ್ದು. ಸೊ ಫುಲ್ಲು ಕುಡಿಬೇಕು. ಆ ಥರ ಏನೊಂದು ಚಾರ್ಜ್ ಮಾಡೋದು ನಾನು ಹೇಳ್ಕೊಡ್ತೀನಿ, ಹೆಂಗೆ ಚಾರ್ಜ್ ಮಾಡೋದು ಅಂತ. ಸೊ ಸೇಮ್ ಮೆಥಡ್ ಆಗಿರುತ್ತೆ ಫ್ರೆಂಡ್ಸ್. ಹೇ ದಿವ್ಯಶಕ್ತಿ ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟು, ಸೊ ನೀವೇನು ಒಂದು ಇಂಟೆನ್ಷನ್ ಹಾಕೊಳ್ಳಿ, ನಿಮ್ಗೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ. ಸೊ ನೀವು ಬ್ಯೂಟಿ ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಇವತ್ತಿನ ಬ್ಲಾಗಲ್ಲಿ ಅದೇ ತೋರಿಸ್ತಾ ಇರೋದ್ರಿಂದ, ಸೊ ನೀವೇನು ಅನ್ಕೋಬೇಕು, ಐ ಆಮ್ ಸೋ ಬ್ಯೂಟಿಫುಲ್ ಅಂತ ಆಯಿತಾ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ. ಸೊ ಹಂಗೆ ಮಾಡಿದ್ರೆ ಫಸ್ಟು ಹೇ ದಿವ್ಯಶಕ್ತಿ ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟು ಅದಕ್ಕೆ ಇಂಟೆನ್ಷನ್ ಹೇಳ್ಕೊಳ್ಳಿ. ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ. ಇನ್ ಕೇಸ್ ನಿಮ್ಮದು ಕೂದಲು ಬಗ್ಗೆ ನೀವೇನಾರು ಮಾಡ್ತಾಯಿದ್ರೆ, ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ನನ್ನ ಕೂದಲು ತುಂಬ ಲಾಂಗಾಗಿ ಬರ್ತಾ ಇದೆ, ಮತ್ತು ಬೌನ್ಸಿಯಾಗಿ ಬೆಳೀತಾ ಇದೆ, ಮತ್ತು ಕೂದಲು ತುಂಬ ಶೈನಿಂಗ್ ಆಗಿದೆ ಅಂತ. ಶೈನಿಂಗ್ ಆಗಿದೆ ಅಂತಲೂ ಹೇಳ್ಕೊಳ್ಳಿ. 3 ಅಫರ್ಮೇಷನ್ಸ್ ಕೊಡಿ. ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ಕೂದಲು ತುಂಬ ಬೌನ್ಸಿ ಆಗಿದೆ, ಬೌನ್ಸಿ ಅಂದರೆ ತುಂಬಿಕೊಂಡಾಗಿದೆ ಅಂತ, ದಟ್ಟವಾದ ಕೂದಲಿದೆ ಅಂತ ಹೇಳಬೇಕು. ಅದಾದಮೇಲೆ ಶೈನಿಂಗ್ ಇದೆ ಅಂತಲೂ ಹೇಳಬೇಕು. ಶೈನಿಂಗ್ ಇದೆ ಅಂದಾಗಲೇ ನಿಮ್ಮದು ಹೆಲ್ದಿಯಾಗಿದೆ ಕೂದಲು ಅಂತ ಬರುತ್ತೆ ಆಯಿತಾ. ಡ್ರೈ ಇದ್ರೇ ಕೂದಲು ಉದ್ರೋಗೋದು, ಅದನ್ನ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ. ಸೊ ಕೂದಲು ಚೆನ್ನಾಗಿ ಬರಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಆಯಿತಾ. ಸೊ ಇವಾಗ ಎನರ್ಜಿ ಕೊಟ್ಟಿದ್ದೀವಿ, ಕೈಯಲ್ಲಿ ಇದೆ ಅದು, ಏನೊಂದು ಶಾಖ ಉತ್ಪನ್ನ ಆಗಿರುತ್ತೋ ಅದು. ಸೊ ಈಗ ಜಸ್ಟ್ ನೋಡಿ, ನಾನಿದು ನೀರಿನಲ್ಲಿ ಹಿಂಗೆ ಟಚ್ ಮಾಡಬೇಕು. ಇದು ಟಚ್ ಮಾಡಿದ ತಕ್ಷಣ ಅದೆಲ್ಲ ಇದರಲ್ಲಿ ಗ್ಲಾಸ್ ಗಾಜಿನ ಲೋಟನೇ ತೊಗೋಬೇಕು ನೀವು. ಸೊ ಅದರಲ್ಲಿ ಹೋಗಿರುತ್ತೆ. ಸೊ ಇವಾಗ ಇನ್ನೊಂದು ಸಲ ಹೇಳ್ಕೊತಾ ಇದ್ದೀನಿ. ಹೇ ದಿವ್ಯಶಕ್ತಿ ನನ್ನ ಕೈಯಿಂದ ಬಹೋ ಬಹೋ ಬಹೋ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬರ್ತಾ ಇದೆ, ದಿನೇ ದಿನೇ ಮುಖ ತುಂಬ ಚೆನ್ನಾಗಿ ಕ್ಯೂಟಾಗಿ ಆಗ್ತಾ ಇದ್ದೀನಿ, ತುಂಬಾ ಬ್ಯೂಟಿಫುಲ್ ಆಗಿದೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಸ್ಕಿನ್ ಚೆನ್ನಾಗಿ ಗ್ಲೋ ಆಗ್ತಾ ಇದ್ದೀನಿ ನಾನು, ಮತ್ತು ನಾನು ಬೆಳ್ಳಗೂ ಆಗ್ತಾ ಇದ್ದೀನಿ ಆಯಿತಾ, ನಾನು ತುಂಬ ಬೆಳ್ಳಗಿದ್ದೀನಿ, ಆ ಥರನೂ ಹೇಳ್ಕೊಳ್ಳಿ. 3 ಅಫರ್ಮೇಷನ್ಸ್ ಕೊಟ್ರಿ ಅಲ್ವಾ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಆ ನೀರನ್ನ ಕುಡಿಬೇಕು. ನೀವೊಂದು ಬೇಕಾದ್ರೆ ಒಂದು 21 ಟೈಮ್ಸ್ ಅಫರ್ಮೇಷನ್ಸ್ ಕೊಡ್ಬೋದು, 3 ಸಲ ಕೊಡ್ಬೋದು, 7 ಸಲ ಕೊಡ್ಬೋದು, 3 ಟೈಮ್ಸ್ ಕೊಡ್ಬೋದು, 7 ಟೈಮ್ಸ್ ಕೊಡ್ಬೋದು, 21 ಟೈಮ್ಸ್ ಕೊಡ್ಬೋದು ಆಯಿತಾ. ಸೊ ಆ ಥರ ಮಾಡಿಕೊಂಡು ಫುಲ್ ನೀರು ಕುಡಿಬೇಕು, ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ನೀವು ಆಯಿತಾ. ಫುಲ್ ನೀರು ಕುಡೀರಿ. ಸೊ ಆ ಥರ ಫುಲ್ ನೀರು ಕುಡ್ದಾದ್ಮೇಲೆ ಸೊ ಅದು ಅದರಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆಯಿತಾ, ಅದನ್ನು ನೀವು ಬಾಟಲಲ್ಲಿ ಇದರಲ್ಲೂ ಇಟ್ಕೊಂಡು ನೀವು ಚಾರ್ಜ್ ಮಾಡ್ಬೋದು. ಏನು ಸೇಮ್ ಪ್ರೊಸೀಜರ್ ನಾನೇನು ತೋರಿಸಿದ್ನೋ, ಜಸ್ಟ್ ಈ ಬಾಟಲಲ್ಲಿ ಹಿಂಗೆ ಇಟ್ಕೊಂಡು ನೀವು ಅದನ್ನು ಫುಲ್ ಬಾಟಲ್ ಇರುತ್ತೆ ನೋಡಿ, ಚಾರ್ಜ್ ಮಾಡಿಬಿಟ್ಟು ಫುಲ್ ಡೇ ನೀವು ಇದರಲ್ಲಿ ಕುಡಿಬೋದು. 1 ಲೀಟರ್ ಅಷ್ಟು ಇದರಲ್ಲಿ ಇಡಿಸುತ್ತೆ ಫ್ರೆಂಡ್ಸ್. ಸೊ ಈ ಥರ ನೀವು ಒಂದು 2 to 3 ಲೀಟರ್ಸ್ ಮಾಡ್ಕೋಬೋದು. ಅಂದರೆ ನಾನು ಹೇಳಿದ್ನಲ್ಲ, ಫುಲ್ ಚಾರ್ಜ್ ಮಾಡ್ಕೊಂಡು ಕುಡಿದಾಗ ಇನ್ ಕೇಸ್ ನಿಮಗೆ ತುಂಬ ಬ್ಯೂಟಿದು ಅಂದರೆ ಮುಖ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಆಯಿತಾ. ಚೆನ್ನಾಗಿ ಅವಾಗ ಬ್ಯೂಟಿಫುಲ್ ಆಗಿರುವ ಸ್ಕಿನ್, ಚೆನ್ನಾಗಿರುವ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಸೊ ಎಲ್ಲರಿಗೂ ಆಸೆ ಅಲ್ವಾ ಚೆನ್ನಾಗಿ ಕಾಣಿಸ್ಬೇಕು ಬ್ಯೂಟಿಫುಲ್ ಆಗಿ ಅಂತ.
ಸೊ ಈ ಥರ ಮಾಡ್ಕೊಳ್ಳಿ. ನಾನು ಜಸ್ಟ್ ಇದರಲ್ಲಿ ಬ್ಯೂಟಿಫುಲ್ ಸ್ಕಿನ್ ಅಂತ ಯಾಕೆ ಸೇರಿಸ್ತಾ ಇದ್ದೀನಿ ಅಂದರೆ, ಜಸ್ಟ್ ನೀವು ಆ ಥರ ಹೇಳ್ಕೊಳ್ಳೋದ್ರಿಂದನೂ ನಿಮ್ಮದು ಕ್ಲಿಯರ್ ಸ್ಕಿನ್ ಅಂತಲೂ ಸೇರಿಸ್ಕೊಳ್ಳಿ ಬೇಕಾದ್ರೆ. ಕ್ಲಿಯರ್ ಸ್ಕಿನ್ ಅಂದವು ನಿಮ್ಮದು ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು. ಸುಮಾರು ಜನಕ್ಕೆ ಇವಾಗ ಪಿಂಪಲ್ಸ್ ಬಂದು ಮುಖ ಎಲ್ಲ ಕಲೆಗಳಾಗಿ ನೋಡೋಕ್ಕೆ ಆಗಿರಲ್ಲ ಅಲ್ವಾ. ಸೊ ಈ ಥರ ಎಲ್ಲ ಮಾಡ್ಕೊಂಡಾಗ ನಿಮ್ಮದು ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ. ಸೊ ಇದು ಇನ್ನೊಂದು ಮಂತ್ರ ಇದೆ ಫ್ರೆಂಡ್ಸ್, ನಂದು ವ್ಲಾಗಲ್ಲೂ ಹೇಳಿದ್ದೀನಿ ನಾನು. ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಆಯಿತಾ. ಸೊ ನಾನು ಯಾವುದು ಮಂತ್ರ ಹೇಳ್ತಾ ಇದ್ದೀನಿ ಅಂದರೆ ನೋಟ್ ಮಾಡ್ಕೊಳ್ಳಿ. ಅದು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಇನ್ನೊಂದು ಸಲ ಹೇಳ್ತೀನಿ ಬೇಕಾರೆ ಆಯಿತಾ. ಮಲಗಿರ್ತೀರಲ್ಲ, ರಾತ್ರಿ ಹೊತ್ತು ಮಲಗಿರ್ತೀರ ಅಂದ್ಕೊಳ್ಳಿ. ಸೊ ಮಾರ್ನಿಂಗ್ ಎದ್ದೇಳ್ತೀರಲ್ಲ, ಸೊ ಜಸ್ಟ್ 2 ಕೈನ ರಬ್ ಮಾಡಿಬಿಟ್ಟು ಯಾವಾಗ ನಿಮ್ಮದು ಕೈನ ರಬ್ ಮಾಡ್ತೀರೋ ಅದರಲ್ಲೊಂದು ಶಾಖ ಉತ್ಪನ್ನ ಆಗುತ್ತೆ. ಸೊ ಜಸ್ಟ್ ನಿಮ್ಮ ಕಣ್ಣತ್ರ ಹಿಂಗೆ ಇಟ್ಕೊಳ್ಳಿ. ಕಣ್ಣತ್ರ ಇಟ್ಕೊಂಡು ಒಂದು 7 ಟೈಮ್ಸ್ ಅಥವಾ 21 ಟೈಮ್ಸು ಇಂದ್ರಾಣಿ ತ್ರಿಪುರ ಸುಂದರಿ ಅಂತ ಜಸ್ಟ್ ಇದೊಂದೇ ಹೇಳ್ಕೊಳ್ಳಿ ಸಾಕಾಯ್ತಾ. ಇಂದ್ರಾಣಿ ತ್ರಿಪುರ ಸುಂದರಿ, ಇಂದ್ರಾಣಿ ತ್ರಿಪುರ ಸುಂದರಿ, ಇಂದ್ರಾಣಿ ತ್ರಿಪುರ ಸುಂದರಿ ಅಂತ ಆಯಿತಾ. ಸೊ ಏನು ಗೊತ್ತಾ, ಇದು ಬ್ಯೂಟಿ ದೇವತೆ ಆಗಿರುತ್ತೆ ಫ್ರೆಂಡ್ಸ್ ಆಯಿತಾ. ಸೊ ಇದು ಬ್ಯೂಟಿದು ಎನ್ಹ್ಯಾನ್ಸ್ ಅಂದರೆ ನಮ್ಮ ಒಂದು ಸ್ಕಿನ್ ಗ್ಲೋ ಬರೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಒಂದು 21 ಸಲ ನಾ ಹೇಳಿದ್ನಲ್ಲ, ಜಸ್ಟ್ ಮಂಚದ ಮೇಲೆ ಹಿಂಗೆ ಕೂತಿರ್ತೀರ ಅಂದ್ಕೊಳ್ಳಿ. ಸೊ ಅಲ್ಲೇ ಎದ್ದ ತಕ್ಷಣ ಹಿಂಗೆ ಅಂದ್ಕೊಂಡು ಇಂದ್ರಾಣಿ ತ್ರಿಪುರ ಸುಂದರಿ, ಇಂದ್ರಾಣಿ ತ್ರಿಪುರ ಸುಂದರಿ, ಇಂದ್ರಾಣಿ ತ್ರಿಪುರ ಸುಂದರಿ ಅದು ನೀವು ಜೋರಾಗಿ ಬೇಕಾದ್ರೆ ಚಾಂಟ್ ಮಾಡ್ಬೋದು, ಇಲ್ಲ ಮನ್ಸಲ್ಲಾರ ಹೇಳ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಅಕ್ಕಪಕ್ಕ ಯಾರು ಇದ್ರೆ ಇದೇನಪ್ಪ ಇವಳು ಸುಂದರಿ ಸುಂದರಿ ಅನ್ಕೊತಿದ್ದಾಳೆ ಅನ್ಕೊತಾರೆ. ಬಟ್ ನಿಮ್ಮ ಬ್ಯೂಟಿನ ನೀವು ಜಾಸ್ತಿ ಮಾಡ್ಕೋಬೇಕು ಅಂದರೆ ಇದೆಲ್ಲ ಮಾಡಲೇಬೇಕಾಗುತ್ತೆ ಆಯಿತಾ. ಸೊ ಮಂತ್ರದಲ್ಲಿ ತುಂಬ ಪವರ್ ಇರುತ್ತೆ. ಸೊ ಎಲ್ಲ ಪ್ರತಿಯೊಂದು ನಾ ಹೇಳಿದ್ನಲ್ಲ, ನಾವು ಆಡುವಂತಹ ಮಾತಾಗಿರ್ಬೋದು ಎಲ್ಲದರಲ್ಲೂ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ಆಯಿತಾ. ಸೊ ನೀವು ಆ ಥರ ಯಾವಾಗ ಒಂದು 21 ಸಲ ನೀವು ಆ ಥರ ಹೇಳ್ಕೊತಿರೋ, ಆಮೇಲೆ ನೋಡಿ ಬೇಕಾದ್ರೆ ನೀವು ಕನ್ನಡಿ ಹತ್ರ ಬನ್ನಿ. ಕನ್ನಡಿ ಹತ್ರ ಬಂದುಬಿಟ್ಟು ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಬ್ಯೂಟಿಫುಲ್. ನಾನು ಈ ಥರನೇ ಮಾಡೋದು ಡೈಲಿ. ನಾನು ಯಾವಾಗಲೂ ಅಷ್ಟೇ ಫಸ್ಟ್ ಈ ಥರ ಇಂದ್ರಾಣಿ ತ್ರಿಪುರ ಸುಂದರಿ ಅಂತ ಮಾಡ್ಕೊಂಡಿರ್ತೀನಿ ಅಲ್ಲ. ಸೊ ಅದನ್ನು ನಾವು ಜೋರಾಗೂ ಹೇಳ್ಕೊಬೋದು, ಮನಸ್ಸಲ್ಲೂ ಹೇಳ್ಕೊಬೋದು. ಬಟ್ ಮನಸ್ಸಲ್ಲಿ ಹೇಳ್ಕೊಳ್ಳೋದ್ರಿಂದ ಇನ್ನು ಮೋರ್ ಎಫೆಕ್ಟಿವ್ ಆಗಿರುತ್ತೆ ಆಯಿತಾ. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಅದಾದಮೇಲೆ ಕನ್ನಡಿ ಹತ್ರ ಬಂದುಬಿಟ್ಟು ಐ ಆಮ್ ಸೋ ಬ್ಯೂಟಿಫುಲ್, ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಕೂದಲು ಎಷ್ಟು ಚೆನ್ನಾಗಿದೆ, ಆ ಥರ ಯಾವಾಗಲೂ ಏನು ಗೊತ್ತಾ, ಪಾಸಿಟಿವ್ ಅಫರ್ಮೇಷನ್ಸ್ನ ಒಂದು 5 ಸಲ ಹೇಳ್ಕೊಳ್ಳಿ. ಆವಾಗಲೇ ತುಂಬ ಚೆನ್ನಾಗಿ ನೋಡೋದಕ್ಕೆ ಲುಕ್ಕಾಗಿ ಕಾಣಿಸ್ತೀರಾ ಆಯಿತಾ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಬ್ಯೂಟಿ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ದೀನಿ. ಕೆಲವು ಟಿಪ್ಸ್ ಅಂದರೆ ಮಂತ್ರಗಳ ಮೂಲಕನೂ ನಾವು ಮಾಡ್ಕೋಬೋದು, ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಕೋಬೋದು ಅಂತ. ಸೊ ಜೇನುತುಪ್ಪದ ನಾನು ಏನು ತೋರಿಸಿದ್ನಲ್ಲ ಫ್ರೆಂಡ್ಸ್, ಇದೂ ತುಂಬ ಚೆನ್ನಾಗಿ ಅದ್ಭುತವಾಗಿ ವರ್ಕ್ ಮಾಡುತ್ತೆ. ಸೊ ಕೆಲವರೆಲ್ಲ ಕೇಳ್ತಿರಲ್ಲ ಡೈಲಿ ಮಾಡ್ಕೋಬೇಕಂತ. ಹೌದು, ಡೈಲಿ ಮಾಡ್ಕೊಳ್ಳಿ. ಡೈಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುವಂತಹ ಗ್ಲೋ ಬರುತ್ತೆ ನಿಮಗೆ. ಸೊ ಕೆಲವ್ರದ್ದು ಹೇಳ್ತೀನಿ, ಮೊಸರು ಕೆಲವ್ರಿಗೆ ಆಗದೇ ಇರೋರ್ಗೆ ಏನು ಮಾಡಿ ಅಂದರೆ, ಕೆಲವ್ರಿಗೆಲ್ಲ ಪಿಂಪಲ್ಸ್ ಬರುತ್ತೆ ಅಲ್ಲ. ಸೊ ಮೊಸರು ಜಾಗದಲ್ಲಿ ನೀವು ಬೇಕಾದ್ರೆ ಇದು ರೋಸ್ ವಾಟರ್ ತೊಗೊಳ್ಳಿ, ಮತ್ತು ಇದು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಿ. ಆಯ್ಲಿ ಸ್ಕಿನ್ ಇರೋರ್ದು ನಾನು ಹೇಳೋದು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಿ ಆಯಿತಾ ಅದ್ರ ಬದಲು. ಸೊ ಕೆಲವರು ಹಾಲು ಯೂಸ್ ಮಾಡೋಕ್ಕೆ ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಹಾಲ್ದು ಯೂಸ್ ಮಾಡಿ. ಹಾಲು ಮತ್ತು ಜೇನುತುಪ್ಪ ಮತ್ತು ರೋಸ್ ಪೆಟಲ್ಸು, ಇಲ್ಲಾಂದರೆ ಮೊಸರು, ಜೇನುತುಪ್ಪ ಮತ್ತು ರೋಸ್ ಪೆಟಲ್ಸ್ ಹಾಕ್ಕೊಳ್ಳಿ. ತೀರಾ ನಮಗೆ ಅಲರ್ಜಿ ಥರ ಆಗ್ತಿದೆ ಅಂದರೆ ಮುಲ್ತಾನಿ ಮಿಟ್ಟಿ ಹಾಕ್ಕೊಳ್ಳಿ, ರೋಸ್ ಪೆಟಲ್ಸ್ ಹಾಕ್ಕೊಳ್ಳಿ. ಮುಲ್ತಾನಿ ಮಿಟ್ಟಿ ಆದರೆ ನೀವು ಡೈಲಿ ಮಾಡೋಕ್ಕಾಗಲ್ಲ, ವೀಕ್ಲಿ 2 ಡೇಸೇ ಮಾಡಬೇಕಾಗುತ್ತೆ. ಬಟ್ ಈ ಮೆಥಡಲ್ಲಿ ಡೈಲಿ ಮಾಡ್ಕೋಬೋದು, ಏನೂ ಒಂದು ಪ್ರಾಬ್ಲಮ್ ಆಗೋಲ್ಲ, ಸ್ಕಿನ್ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಇದನ್ನು ಮಾಡಿ ಆಯಿತಾ. ಅದ್ರ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಈ ಥರದ್ದೆಲ್ಲ ಮಾಡಿದಾಗ ಏನು ಗೊತ್ತಾ, ಮುಖ ಚೆನ್ನಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಬ್ಯೂಟಿದು ರಿಲೇಟೆಡ್ ಮಂತ್ರದ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.